ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗರಾಜ್ ಕೆರೆನ್ ಅವರ ಮೇಲೆ ನಡೆದ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಸೋಮವಾರ ಡಿಸಿಸಿ ಬ್ಯಾಂಕ್ ನೌಕರರು ಬೆಳಗಾವಿ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಹಲ್ಲೆ ನಡೆಸಿದ ಆರೋಪದಡಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ಚಿದಾನಂದ ಸವದಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಹಲ್ಲೆ ನಡೆದ 2 ದಿನಗಳ ಬಳಿಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದ್ದು, ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕೆಂದು ನೌಕರರು ಒತ್ತಾಯಿಸಿದರು. ಶಾಸಕ ಲಕ್ಷ್ಮಣ ಸವದಿ ಹಾಗೂ ಚಿದಾನಂದ ಸವದಿ ಅವರನ್ನು ಬಂಧಿಸುವಂತೆ ಮನವಿ ಪತ್ರವನ್ನು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರಿಗೆ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ವತಿಯಿಂದ ಸಲ್ಲಿಸಲಾಯಿತು. ಘಟನೆಗೆ ಸಂಬಂಧಿಸಿದಂತೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಕೈ ಮಾರಣಾಂತಿಕ ಹಲ್ಲೆ ಆಗಿದೆ ಸರ್. ಅವ್ರಿಗೂ ಪ್ಲಸ್ ಇನ್ನು 3 ಜನ ನಮ್ಮ ಸಿಬ್ಬಂದಿಗಳಿಗೂ ಮಾರಣಾಂತಿಕ ಹಲ್ಲೆ ಆಗೈತಿ. ಈಗ ಆಲ್ರೆಡಿ ಅಥಣಿ ಪೊಲೀಸ್ ಸ್ಟೇಷನಲ್ಲಿ ಎಫ್ಐಆರ್ ಆಗಿದೆ ಸರ್. ಅದಕ್ಕೆ ನಾವು ಈಗ ಏನು ಹೋರಾಟ ಬಂದಿದೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಅವ್ರ ಸೂಕ್ತ ಕಾನೂನು ಕ್ರಮ ಆಗ್ಬೇಕನ್ನೋದು ನಮ್ದು ಮನವಿ ಐತೆ ಸರ್. ಎಫ್ಐಆರ್ ಮಾಡೋಕ್ಕೂ 2 ದಿನ ತಗೊಂಡ್ರು. ಆಲ್ರೆಡಿ ಅಲ್ಲಿ ಪ್ರಭಾವ ಬೀರೈತೆ ಅಂತ ನಮ್ಗೆ ಗೊತ್ತಾಗೈತೆ ಸರ್. ಯಾಕಂದ್ರೆ ಅಥಣಿಯಲ್ಲೂ ನಾವು ಆಲ್ರೆಡಿ ಸ್ಟ್ರೈಕ್ ಮಾಡಿ ಬಂದ್ವಿ. ನಮ್ಗೆ ಯಾವುದೇ ರೀತಿಯ ಸರಿಯಾಗಿ ಸ್ಪಂದನೆ ಸಿಗ್ಲ. ಮನವಿ ತಗೊಂಡ್ರು, ನೆಕ್ಸ್ಟ್ ಡೇ ಎಫ್ಐಆರ್ ಆಯ್ತು ಸರ್. ಯಾಕಂದ್ರೆ ಆಮೇಲೆ ನಮ್ಮ ಏನು ಸಿಬ್ಬಂದಿಗೆ ಭದ್ರತೆ ಇಲ್ಲೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದೀವಿ ಸರ್. ಅದಕ್ಕಾಗಿ ತಮಗೂ ಒಂದು ಮನವಿ ಕೊಡೋದಂತೆ. ಸಿಸಿಟಿವಿ ಅವ್ರ ಮನೆಯಲ್ಲಿ ಸಿಸಿಟಿವಿ ಇದೆ ಸರ್. ಲಕ್ಷ್ಮಣ ಸವದಿ ಅವ್ರ ಮೇಲೆ ಅವ್ರು ಅಲ್ಲೇ ಕಂಪಲ್ಸರಿ. ಆಮೇಲೆ ಅಲ್ಲಿ ಸ್ಥಳ ಹಾಜರಾಗ್ಬೇಕ್ರಿ. ಅದೇ ರೀತಿಯಾಗಿ ಶ್ವಾನದಳನ್ನು ಇದು ಮಾಡಿ ಅಂದ್ರೆ ಸರ್ ಅಲ್ಲಿ ಅಧ್ಯಕ್ಷರ ಏನು ಬಡದಲ್ಲ, ನಮಗೆ ಏನು ಅಧ್ಯಕ್ಷರನ್ನ ಅಲ್ಲೆಲ್ಲ ಬ್ಲಡ್ ಬಿದ್ದಿದೆ. ಶ್ವಾನದಳ ಇದನ್ನು ಜಾಗದ ಇದನ್ನು ನೀವು ಅದನ್ನ ವಿಶೇಷ ತಂಡವನ್ನು ರಚಿಸಿ ತನಿಖೆ ಮಾಡಬೇಕಂತ ಸಿಸಿಟಿವಿ ಫುಟೇಜ್ ಸರ್ ಅದನ್ನ ನ್ಯಾಯಯುತವಾಗಿ ಅದನ್ನ ನಮಗೆ ಪಾರದರ್ಶಕವಾಗಿ ನ್ಯಾಯ ಸಿಗೋದಿಲ್ಲ ಅಂತ ನಮ್ಗೆ ಅನಿಸಿದೆ. ಅದಕ್ಕಾಗಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸಿಸಿಟಿವಿ ಯಾವ್ದು ಬಿಟ್ಟಿಲ್ಲ, ಶಾಸಕರ ಮೇಲೆನೂ ಆಗಿದೆ. ಅದೇ ರೀತಿಯಲ್ಲಿ ತನಿಖೆಯನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಎಫ್ಐಆರ್ ಆಗಿದೆ. ಶಾಸಕರವ್ರ ಮೇಲೇನೂ ಆಗಿದೆ, ಅವ್ರ ಮಗನ ಮೇಲೆ ಆಗಿದೆ. ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲರ ಮೇಲೇನೂ ಆಗಿದೆ. ಅದೇ ರೀತಿಯಲ್ಲಿ ಅವ್ರಿಗೆಲ್ಲ ಎಂಪ್ಲಾಯಿಯಲ್ಲಿ ಕಸ ಕುಡಿಸೋರ್ಗೆ ಯಾವುದೋ ಸಮಸ್ಯೆ ಆಗುತ್ತಂದ್ರೆ ನಾವಿದ್ದೀವಿ, ಪೊಲೀಸರಾಗಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.